ಗಾಜಾದಲ್ಲಿ ಇಸ್ರೇಲ್ 20,000ಕ್ಕೂ ಹೆಚ್ಚು ಮಕ್ಕಳನ್ನು ಕೊಂದಿದೆ. ಮಾತ್ರವಲ್ಲ, 44,000ಕ್ಕೂ ಹೆಚ್ಚು ಮಕ್ಕಳನ್ನ ಗಾಯಗೊಳಿಸಿ ಅಂಗವಿಕಲರನ್ನಾಗಿ ಮಾಡಿದೆ. ಇದು ಗಾಜಾ ಮತ್ತು ಆಕ್ರಮಿತ ಫೆಲೆಸ್ತೇನಿಯನ್ ಪ್ರದೇಶಗಳಲ್ಲಿನ ಪರಿಸ್ಥಿತಿ ಪರಿಶೀಲಿಸುವ ವಿಶ್ವಸಂಸ್ಥೆಯ ವಿಚಾರಣಾ ಆಯೋಗದ ವರದಿ ಬಿಚ್ಚಿಟ್ಟಿರುವ ಕರಾಳ ಸತ್ಯ. ಈ ಆಯೋಗದ ಅಧ್ಯಕ್ಷರಾಗಿದ್ದ ನ್ಯಾಯಮೂರ್ತಿ ಎಸ್ ಮುರಳೀಧರ್ ಈಗ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಾರೆ. ಫೆಲೆಸ್ತೇನಿಯನ್ ಮಕ್ಕಳ ಕುರಿತಾದ ಆಯೋಗದ ವರದಿ ಸಂಘರ್ಷದ ಕುರಿತು ಹೆಚ್ಚು ಚರ್ಚಿತವಾದ ವಿಶ್ವಸಂಸ್ಥೆಯ ವರದಿಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ವಿಶ್ವಸಂಸ್ಥೆಯ ಆಯೋಗದ ನೇತೃತ್ವ ವಹಿಸಿದ್ದ ನ್ಯಾಯಮೂರ್ತಿ ಮುರಳೀಧರ್ ಯಾರು? ನ್ಯಾಯಮೂರ್ತಿ ಎಸ್ ಮುರಳೀಧರ್ ಅವರು ಭಾರತದ ಖ್ಯಾತ ನಿವೃತ್ತ ನ್ಯಾಯಮೂರ್ತಿ. ಅವರು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿ, ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಮತ್ತು ಒರಿಸ್ಸಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ತಮ್ಮ ದಿಟ್ಟ ತೀರ್ಪುಗಳಿಗೆ ಹೆಸರುವಾಸಿಯಾಗಿದ್ದಾರೆ. ದೆಹಲಿಯಲ್ಲಿ ವಕೀಲರಾಗಿ, ಹೈಕೋರ್ಟ್ ನ್ಯಾಯಾಧೀಶರಾಗಿ ಸುದೀರ್ಘ ಕಾಲ ಬಡವರು, ಖೈದಿಗಳು ಮತ್ತು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಶ್ರಮಿಸಿದ್ದಾರೆ. 1984ರ ಸಿಖ್ ವಿರೋಧಿ ಗಲಭೆಗಳು ಮತ್ತು ಹಾಶಿಂಪುರ ಹತ್ಯಾಕಾಂಡದಿಂದ ಸೆಕ್ಷನ್ 377ರ ನಾಜ್ ಫೌಂಡೇಶನ್ ತೀರ್ಪಿನವರೆಗೆ ಅವರು ಕೆಲವು ಮಹತ್ವದ ತೀರ್ಪುಗಳಲ್ಲಿ ಭಾಗವಾಗಿದ್ದರು. ದೆಹಲಿ ಹೈಕೋರ್ಟ್ನಲ್ಲಿದ್ದಾಗ ಸಲಿಂಗಕಾಮವನ್ನು ಅಪರಾಧ ಮುಕ್ತಗೊಳಿಸುವ ಐತಿಹಾಸಿಕ ತೀರ್ಪನ್ನ ನೀಡಿದ ಪೀಠದಲ್ಲಿ ಅವರು ಒಬ್ಬರಾಗಿದ್ದರು. ಉತ್ತರ ಭಾರತದಾದ್ಯಂತ, ಅದರಲ್ಲೂ ದೆಹಲಿಯಲ್ಲಿ ನಡೆದ ಸಿಖ್ ವಿರೋಧಿ ಹಿಂಸಾಚಾರ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ಸಜ್ಜನ್ ಕುಮಾರ್ ಅವರ ಖುಲಾಸೆಯನ್ನು ರದ್ದುಗೊಳಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತು. 1984ರ ಸಿಖ್ ವಿರೋಧಿ ಗಲಭೆಯಲ್ಲಿನ ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ ಅವರ ಪಾತ್ರಕ್ಕಾಗಿ 2018ರಲ್ಲಿ ನ್ಯಾಯಮೂರ್ತಿ ಮುರಳೀಧರ್ ಜೀವಾವಧಿ ಶಿಕ್ಷೆ ವಿಧಿಸಿದ್ರು. ಅದರೊಂದಿಗೆ ಭಾರತದ ಇತಿಹಾಸದಲ್ಲೇ ಅಂಥದ್ದೊಂದು ಪ್ರಕರಣದಲ್ಲಿ ಮೊದಲ ಬಾರಿಗೆ ಹಿರಿಯ ರಾಜಕೀಯ ನಾಯಕನೊಬ್ಬ ಜೈಲಿಗೆ ಹೋಗುವಂತಾಗಿತ್ತು. ಅಪರಾಧಿಗಳನ್ನ ಹೊಣೆಗಾರರನ್ನಾಗಿ ಮಾಡುವಲ್ಲಿ ಸಂಸ್ಥೆಗಳ ವೈಫಲ್ಯವನ್ನ ಟೀಕಿಸಿದ್ರಿಂದ ಈ ತೀರ್ಪು ಮಹತ್ವದ್ದಾಗಿತ್ತು. 1987ರಲ್ಲಿ ಉತ್ತರ ಪ್ರದೇಶದಲ್ಲಿ ಕೋಮು ಉದ್ವಿಗ್ನತೆ ಸಮಯದಲ್ಲಿ ಸಶಸ್ತ್ರ ಪೊಲೀಸರು ಮುಸ್ಲಿಮರನ್ನ ಗುಂಡು ಹಾರಿಸಿ ಅವರ ದೇಹಗಳನ್ನ ಕಾಲುವೆಗಳಲ್ಲಿ ಎಸೆದಿದ್ದ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಮುರಳೀಧರ್ ನೇತೃತ್ವದ ಪೀಠ 16 ಪೊಲೀಸರ ಖುಲಾಸೆಯನ್ನು ರದ್ದುಗೊಳಿಸಿತು. ಅವರನ್ನ ತಪ್ಪಿತಸ್ಥರು ಅಂತ ನಿರ್ಣಯಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತು. 2009ರಲ್ಲಿ ಮತ್ತೊಂದು ಹೆಗ್ಗುರುತು ಪ್ರಕರಣ ಬಂತು. ನ್ಯಾಯಮೂರ್ತಿ ಮುರಳೀಧರ್ ಅವರು ನಾಜ್ ಫೌಂಡೇಶನ್ ತೀರ್ಪನ್ನ ನೀಡಿದ ದೆಹಲಿ ಹೈಕೋರ್ಟ್ ಪೀಠದ ಭಾಗವಾಗಿದ್ದರು. ಆ ಸಮಯದಲ್ಲಿ ಐಪಿಸಿ ಸೆಕ್ಷನ್ 377 ಸಮ್ಮತಿಯ ಸಲಿಂಗ ಸಂಬಂಧಗಳನ್ನ ಅಪರಾಧ ಎಂದಿತ್ತು. ವಯಸ್ಕರ ನಡುವಿನ ಖಾಸಗಿ ಸಂಬಂಧಗಳನ್ನ ಅಪರಾಧೀಕರಿಸೋದು ಘನತೆ, ಸಮಾನತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಸಾಂವಿಧಾನಿಕ ಖಾತ್ರಿಗಳನ್ನ ಉಲ್ಲಂಘಿಸುತ್ತೆ ಅಂತ ತೀರ್ಪು ಹೇಳಿದೆ. ಸುಪ್ರೀಂ ಕೋರ್ಟ್ ನಂತರ ತೀರ್ಪನ್ನು ರದ್ದುಗೊಳಿಸಿದ್ರು ಅಂತಿಮವಾಗಿ 2018ರಲ್ಲಿ ಅದೇ ತತ್ವವನ್ನ ಪುನಃ ಸ್ಥಾಪಿಸಿತು. ಇದು ನಾಜ್ ಫೌಂಡೇಶನ್ ತೀರ್ಪನ್ನ ಭಾರತದ LGBTQ+ ಹಕ್ಕುಗಳ ಚಳುವಳಿಯಲ್ಲಿ ಅಡಿಪಾಯದ ಕ್ಷಣಗಳಲ್ಲಿ ಒಂದಾಗಿ ಸ್ಮರಿಸಲಾಗುತ್ತೆ. ನ್ಯಾಯಮೂರ್ತಿ ಮುರಳೀಧರ್ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ವಿಸ್ತರಿಸುವ ತೀರ್ಪುಗಳ ಸರಣಿಯನ್ನು ಕೂಡ ಬರೆದಿದ್ದಾರೆ ಮತ್ತು ಆ ತೀರ್ಪುಗಳ ಭಾಗವಾಗಿದ್ದಾರೆ. ಒಂದು ಗಮನಾರ್ಹ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರ ಆಸ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಬಹಿರಂಗಪಡಿಸಬಹುದು ಅನ್ನೋ ತೀರ್ಪು ನ್ಯಾಯಾಂಗದ ಒಳಗೆ ಪಾರದರ್ಶಕತೆ ಬಗ್ಗೆ ದೊಡ್ಡ ರಾಷ್ಟ್ರೀಯ ಚರ್ಚೆಯ ಭಾಗ ಆಯಿತು. ಅವರ ತೀರ್ಪುಗಳು ಆಹಾರ ಭದ್ರತೆ, ಕಲ್ಯಾಣ ಪ್ರಯೋಜನಗಳು, ವಸತಿ ಹಕ್ಕುಗಳು, ಪೊಲೀಸ್ ಹೊಣೆಗಾರಿಕೆ ಬಗ್ಗೆ ಇವೆ. ಸಾಮಾನ್ಯ ನಾಗರಿಕರು ನಿಜವಾಗಿಯೂ ಪ್ರವೇಶಿಸಲು ಸಾಧ್ಯವಾದರೆ ಮಾತ್ರ ಸಾಂವಿಧಾನಿಕ ಹಕ್ಕುಗಳು ಅರ್ಥಪೂರ್ಣವಾಗುತ್ತೆ ಅನ್ನೋದು ಅವರ ತೀರ್ಪುಗಳಲ್ಲಿ ಪದೇ ಪದೇ ಬರ್ತಾ ಇದ್ದ ಪ್ರತಿಪಾದನೆಯಾಗಿತ್ತು. 2020ರಲ್ಲಿ ನ್ಯಾಯಮೂರ್ತಿ ಮುರಳೀಧರ್ ಅವರ ವರ್ಗಾವಣೆ ವರ್ಷದ ಅತ್ಯಂತ ವಿವಾದಾತ್ಮಕ ವಿಷಯಗಳಲ್ಲಿ ಒಂದಾಯಿತು. ವಿವಾದ ವರ್ಗಾವಣೆ ಕಾನೂನುಬದ್ಧವಾಗಿದೆಯಾ ಅನ್ನೋದರ ಬಗ್ಗೆ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅವರನ್ನ ದೆಹಲಿ ಹೈಕೋರ್ಟ್ನಿಂದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ಸ್ಥಳಾಂತರಿಸಬೇಕು ಅಂತ ಈಗಾಗಲೇ ಶಿಫಾರಸು ಮಾಡಿತ್ತು. ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು ಸಮಯ. ಫೆಬ್ರವರಿ 2020ರಲ್ಲಿ ಕೋಮು ಹಿಂಸಾಚಾರ ದೆಹಲಿಯಾದ್ಯಂತ ಹರಡ್ತಾ ಇದ್ದಂತೆ ನ್ಯಾಯಮೂರ್ತಿ ಮುರಳೀಧರ್ ಅವರು ತುರ್ತು ತಡರಾತ್ರಿಯ ವಿಚಾರಣೆಯ ನೇತೃತ್ವ ವಹಿಸಿದ್ರು. ಅವರ ಪೀಠ ದೆಹಲಿ ಪೊಲೀಸರ ಪ್ರತಿಕ್ರಿಯೆಯ ಬಗ್ಗೆ ಪ್ರಶ್ನೆ ಮಾಡಿತು, ಗಾಯಗೊಂಡ ಬಲಿಪಶುಗಳಿಗೆ ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ನೀಡುವಂತೆ ನಿರ್ದೇಶಿಸಿತು ಮತ್ತು ಕೆಲ ರಾಜಕೀಯ ನಾಯಕರ ಪ್ರಚೋದನಾಕಾರಿ ಭಾಷಣಗಳ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳಲಾಗಿಲ್ಲ ಅಂತ ಕೇಳಿತು. ಅವರಲ್ಲಿ ಹಲವರು ಬಿಜೆಪಿಯೊಂದಿಗೆ ಇದ್ದವರಾಗಿದ್ರು. ನಂತರ ಕೆಲವೇ ಗಂಟೆಗಳ ನಂತರ ಸರ್ಕಾರ ಅವರನ್ನ ದೆಹಲಿ ಹೈಕೋರ್ಟ್ನಿಂದ ಹೊರಗೆ ವರ್ಗಾಯಿಸುವ ಅಧಿಸೂಚನೆ ಹೊರಡಿಸಿತು. ಅಧಿಕೃತವಾಗಿ ಸರ್ಕಾರ ಹಿಂದಿನ ಕೊಲಿಜಿಯಂ ಶಿಫಾರಸನ್ನ ಜಾರಿಗೊಳಿಸುತ್ತಿದೆ ಅಂತ ಹೇಳಿತಾದ್ರೂ ಘಟನೆಗಳ ಅನುಕ್ರಮವನ್ನು ನಿರ್ಲಕ್ಷಿಸೋದು ಅಸಾಧ್ಯವಾಗಿತ್ತು. ವಕೀಲರು, ನಿವೃತ್ತ ನ್ಯಾಯಾಧೀಶರು ಮತ್ತು ವಿರೋಧ ಪಕ್ಷದ ರಾಜಕಾರಣಿಗಳು ಕೂಡ ರಾತ್ರಿನೇ ಅಧಿಸೂಚನೆಯನ್ನ ಯಾಕೆ ಹೊರಡಿಸಬೇಕು ಅಂತ ಸಾರ್ವಜನಿಕವಾಗಿ ಕೇಳಿದ್ರು. ಚರ್ಚೆ ಅಲ್ಲಿಗೆ ಮುಗಿಲಿಲ್ಲ. ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ
ನ್ಯಾಯಮೂರ್ತಿ ಮದನ್ ಲೋಕೂರ್ ಅವರು ಮೋದಿ ಸರ್ಕಾರ ನ್ಯಾಯಮೂರ್ತಿ ಮುರಳೀಧರ್ ಅವರ ಒಂದು ತೀರ್ಪಿನ ಕಾರಣದಿಂದ ಅವರನ್ನ ವರ್ಗಾಯಿಸಲು ಪದೇ ಪದೇ ಕೊಲಿಜಿಯಂ ಮೇಲೆ ಒತ್ತಡ ಹೇರಿದೆ ಅಂತ ಬಹಿರಂಗಪಡಿಸಿದ್ರು. ಲೋಕೂರ್ ಪ್ರಕಾರ ಕೊಲಿಜಿಯಂನ ಹಲವಾರು ಸದಸ್ಯರು ಈ ಪ್ರಯತ್ನಗಳನ್ನು ವಿರೋಧಿಸಿದ್ರು ಮತ್ತು ಕ್ರಮವನ್ನು ವಿರೋಧಿಸಿದ ನ್ಯಾಯಾಧೀಶರು ನಿವೃತ್ತರಾದ ನಂತರವೇ ವರ್ಗಾವಣೆ ನಡೆಯಿತು. ವಾಸ್ತವವಾಗಿ ನ್ಯಾಯಮೂರ್ತಿ ಲೋಕೂರ್, ಕಾನೂನು ತಜ್ಞ ಫಾಲಿಯಸ್ ನಾರಿಮನ್ ಮತ್ತು ಹಿರಿಯ ವಕೀಲ ಶ್ರೀರಾಮ್ ಪಂಚು ಕೊಲಿಜಿಯಂ ನ್ಯಾಯಮೂರ್ತಿ ಮುರಳೀಧರ್ ಅವರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಯಾಕೆ ಆಯ್ಕೆ ಮಾಡಲಿಲ್ಲ ಅಂತ ಕೇಳಿದ್ರು. ಅವರ ವರ್ಗಾವಣೆಯ ನಂತರ ನ್ಯಾಯಮೂರ್ತಿ ಮುರಳೀಧರ್ ಅವರು ಒಡಿಶಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಳ್ಳುವ ಮೊದಲು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಸೇವೆ ಸಲ್ಲಿಸಿದ್ರು. ಅವರು 2023ರಲ್ಲಿ ನಿವೃತ್ತರಾದರು. ಸರ್ಕಾರ ಅವರಿಗೆ ಅರ್ಹವಾದ ಗೌರವವನ್ನ ನೀಡದೇ ಇದ್ರು. ಅವರ ನಿವೃತ್ತಿಯ ಜೊತೆಗೆ ಅವರ ಸಾರ್ವಜನಿಕ ಜೀವನವೇನೂ ಅಂತ್ಯವಾಗಲಿಲ್ಲ. 2024ರಲ್ಲಿ ಇಸ್ರೇಲ್ ಮತ್ತು ಫೆಲೆಸ್ತೀನಿಯನ್ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸುವ ವಿಶ್ವಸಂಸ್ಥೆಯ ತನಿಖಾ ಆಯೋಗದ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಿಸಲಾಯಿತು ಮತ್ತು ಇಂದು ಇಸ್ರೇಲ್ನ ಕ್ರೌರ್ಯವನ್ನ ಖಂಡಿಸುವ ಪುರಾವೆಗಳೊಂದಿಗೆ ನ್ಯಾಯಮೂರ್ತಿ ಮುರಳೀಧರ್ ಅವರು ಕೊಟ್ಟಿರುವ ವರದಿ ಚರ್ಚೆಯಾಗ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.